ಸ್ಮಾಲ್ ಫುಡ್ ಸ್ಟೆಪ್ಪನ್ನು ಫಾರ್ವರ್ಡ್ ಆಗಿ ನಮಗೆ ಜಯ ಸಿಕ್ಕಿದೆ. ಬಟ್ ದಿಸ್ ಈಸ್ ನಾಟ್ ದ ಅಲ್ಟಿಮೇಟ್. ಇವಾಗ ಕೂರಬಾರ್ದು. ಯಾವಾಗಲೂ ಅಷ್ಟೇ ಯೂತ್ಸು ನೀವು ಮನೆ ಒಳಗಡೆ ಇದ್ದಷ್ಟು ಈ ದೇಶನ ಮಾರಿ ಹಂಚಿ ತಿಂತಾ ಇರ್ತಾರೆ. ನೀವು ಹೊರಗಡೆ ಬಂದು ಬೀದಿಗಿಳಿಬೇಕು. ಈ ದೇಶದಲ್ಲಿ ಸಿಂಪಲ್ ಆಗಿ ಏನೂ ಸಿಗಲ್ಲ. ಹೋರಾಟ ಮಾಡಲಿಲ್ಲ ಅಂತಂದರೆ, ಬೀದಿ ಗಿಳಿನಿಲ್ಲ ಅಂತಂದರೆ, ಹಿಂಗೆ ಚಪ್ಪಲಿ ಹೊಡಿನಿಲ್ಲ ಅಂತಂದರೆ ಅವ್ರಿಗೆ ನಿಮಗೆ ಏನೂ ಸಿಗಲ್ಲ. ಅವ್ರು ಏಕೆಂದರೆ ಗೌರ್ಮೆಂಟು ಸೆನ್ಸಿಟಿವ್ನೆಸ್ ಇಲ್ಲ. ಬ್ರಿಟಿಷು ಸೆನ್ಸಿಟಿವ್ ಇದ್ದರು ಪೀಪಲ್ ಎಮೋಷನ್ಸ್ಗೆ. ಗಾಂಧೀಜಿ ಅವರು ಹಂಗರ್ ಸ್ಟ್ರೈಕ್ ಏನು ಮಾಡಿದ್ರು, ಅಣ್ಣಾ ಹಜಾರೆ ಅಥವಾ ಬೇರೆ ಯಾರು ಹಂಗರ್ ಸ್ಟ್ರೈಕ್ ಮಾಡಿದ್ರು. ಆ ಟೈಮಲ್ಲಿ ಪೀಪಲ್ ಏನಿದ್ರು ಬ್ರಿಟಿಷರೇ ಸೆನ್ಸಿಟಿವ್ನೆಸ್ ಇದ್ರು ಪೀಪಲ್ ಎಮೋಷನ್ಸ್ಗೆ, ಪೀಪಲ್ಸ್ಗೆ. ಬಟ್ ಇದು ಸೆನ್ಸಿಟಿವ್ ಇಲ್ಲ. 24 ದಿನ ಬೇಕಾ ಹಂಗರ್ ಸ್ಟ್ರೈಕು? ಇಷ್ಟು ದಿನ ಆದ್ರೂ ಅವರು ದೇ ಡೋಂಟ್ ಕೇರ್. ಬಟ್ ಇವಾಗ ನಾವು ಹೊಡೆದಿವಲ್ಲ ಲಾಟಿ ಏಟು ಚಾಟಿ ಏಟ್ ಇದೆಯಲ್ಲ, ಇದು ಸ್ಮಾಲ್ ಸ್ಟೆಪ್. ಬಟ್ ನೆಕ್ಸ್ಟ್ ಏನೇನು ಹಗರಣಗಳಾಗ್ತಿದೆ, ಏನಾಗ್ತಿದೆ, ನೀವು ಸ್ಟೂಡೆಂಟ್ಸ್ ಏನಿದೆ ನೀವು ಮನೇಲಿ ಕೂರಬಾರ್ದು. ಮನೇಲಿ ಕೂತು ಏನು ಮಾಡ್ತೀರಾ ಅಲ್ವಾ? ಅದೇ ಬಂದು ಪಾರ್ಟಿಸಿಪೇಟ್ ಮಾಡಿ. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಐ ಅರ್ನ್ ಇನ್ ಕ್ರೋರ್ಸ್. ಓಕೆ, ಬಟ್ ನಾನು ನನ್ನ ಲಕ್ಸುರಿ ಲೈಫ್, ಐ ಆಮ್ ಪ್ರಿವಿಲೇಜ್ಡ್ ಕ್ಲಾಸ್. ಆಲ್ಮೋಸ್ಟ್ ಐ ಪೇ. ನನ್ನನ್ನು ಹೇಳ್ಬೋದು ಅವ್ರು ಆಂಟಿ ನ್ಯಾಷನಲ್ ಬಿಜೆಪಿ ಗೌರ್ಮೆಂಟ್ ಅಂತ. ನೋಡಪ್ಪ, ನಾನು ವರ್ಷಕ್ಕೆ 25 ಲಕ್ಷದಿಂದ 30 ಲಕ್ಷ ಟ್ಯಾಕ್ಸ್ ಕಟ್ತೀನಿ ನಾನು ಗೌರ್ಮೆಂಟ್ಗೆ. ಐ ಆಮ್ ಎ ನ್ಯಾಷನಲ್ ಆಕ್ಚುಲಿ. I am coming from the privileged class. 5% ಈ ಫಿನಾನ್ಷಿಯಲ್ ಕ್ಯಾಟಗರೀಸ್ ಏನಿದೆ ಆ ಕ್ಯಾಟಗರಿಯಿಂದ ಬಂದು ನಾನು ಕುತ್ಕೊಂಡು ಕಾರ್ ಇದೆ, ಬಂಗ್ಲಾ ಇದೆ, ಎವ್ರಿಥಿಂಗ್ ಐ ಕ್ಯಾನ್ ಎಂಜಾಯ್ ಮೈ ಲೈಫ್. ಐ ಹ್ಯಾವ್ ಎವ್ರಿಥಿಂಗ್. ಬಟ್ ದ ಥಿಂಗ್ ಈಸ್, ಅದನ್ನ ಬೇರೆಯವ್ರಿಗೆ ಎಲ್ಲರಿಗೂ ಆ ಪ್ರಿವಿಲೇಜಸ್ ಬೇರೆಯವ್ರಿಗೆ ಎಲ್ಲರಿಗೂ ಇದೆಯಲ್ವಾ? ನಾನು ಒಳಗಡೆ ಕುತ್ಕೊಂಡ್ರೆ ಏನಾಗುತ್ತೆ? ನಾನು ರೋಡಿಗೆ ಬರಬೇಕು, ಪೀಪಲ್ ವಾಯ್ಸ್ನ ರೈಸ್ ಮಾಡಬೇಕು. ಅವಾಗ ಏನಾಗುತ್ತೆ ಹೇಳಿ? ದ ಪೀಪಲ್ ವಿಲ್ ಬಿ ಹರ್ಡ್. These government idiots, they will listen. Otherwise, they don't listen. They don't care. ಅಲ್ವಾ? ಪೀಪಲ್ ನಾವು ಕೇರೇ ಮಾಡಲ್ಲ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಯಾವುದೇ ಕೆಲಸ ಮಾಡಿ, ಏನೇ ಇರಿ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿರಲಿ, ಐ ರೆಸ್ಪೆಕ್ಟ್ ದೆಮ್. ಒಬ್ಬ IAS ಆಫೀಸರ್, KS ಆಫೀಸರ್ ಆಗಲಿ, ವಿ ಆರ್ ದ ಪೀಪಲ್. ಈ ಗೌರ್ಮೆಂಟ್ ಅಂದ್ರೇನು, ಡೆಮೋಕ್ರಸಿ ಅಂದ್ರೇನು? ಪೀಪಲ್ ಗೌರ್ಮೆಂಟ್. ಪೀಪಲ್ಲು ನಾವು ಸೆಲೆಕ್ಟ್ ಮಾಡಿರೋದು ಒಬ್ಬನ್ನ, ನಮ್ಮನ್ನ ಆಳಕ್ಕೆ. ಅವನು ನಮ್ಮನ್ನ ಸೆಲೆಕ್ಟ್ ಮಾಡಿಲ್ಲ. ನೀವು ಇಂಥ ಜನಗಳೇ ಬೇಕು, ನೀ ಹಿಂದೂನೇ ಬೇಕು, ನೀನು ಮುಸ್ಲಿಮೇ ಬೇಕು, ನೀನು ಕ್ರಿಶ್ಚಿಯನ್ನೇ ಬೇಕು ಅಂದ್ಬಿಟ್ಟು ಅವನು ನನ್ನನ್ನು ಸೆಲೆಕ್ಟ್ ಮಾಡಬಾರ್ದು. ನಾನು ಅವನನ್ನು ಸೆಲೆಕ್ಟ್ ಮಾಡಿದ್ದೀವಿ. ನನಗೆ ಏನು ಬೇಕೋ ಅದನ್ನು ಅವ್ನು ಮಾಡಬೇಕು. ಅವ್ನಿಗೆ ಏನು ಬೇಕಾಗಿದೆ ಅದನ್ನು ಮಾಡ್ಕೊಳಕ್ಕಲ್ಲ ನಾವು ಅವ್ನು ಗೌರ್ಮೆಂಟ್ ಕೊಟ್ಟಿರೋದು. ಸೊ ಇದು ಹೆಂಗಾಗಿದೆ ಅಂದರೆ, ಚಪ್ಲಿಲಿ ಹೊಡೆದಂಗಾಗಿದೆ ಅವನಿಗೆ. ಸೊ ನೆಕ್ಸ್ಟ್ ದಿನಗಳಲ್ಲಿ ಮಾಡಿಲ್ಲ ಅಂತಂದರೆ ಇನ್ನೂ ಪ್ರೊಟೆಸ್ಟ್ ಮಾಡ್ತೀವಿ. ಐ ಆಮ್ ರೆಡಿ ಟು ರಿಸೈನ್ ಟು ಮೈ ಕಂಟ್ರಿ. ನನಗೇನಪ್ಪ ಅಂತಂದರೆ ನನಗೂ ಮಕ್ಕಳಾಗ್ಬೋದು, ಇದಾಗ್ಬೋದು. ಸೊ ಆ ಫ್ಯೂಚರ್ ಏನಿದೆ ಚೆನ್ನಾಗಿರಬೇಕು, ಪೀಸ್ಫುಲ್ ಆಗಿ ಇಂಡಿಯಾದಲ್ಲಿ ಜೀವನ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು. ನೋಡ್ತಾ ಇದ್ದೀರಾ, ಇವತ್ತು ಧರ್ಮನ ಪ್ರಧಾನ ಇವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇದು ನಮ್ಮೆಲ್ಲರ ಗೆಲುವು, ನಾನು ಒಪ್ಕೋತೀನಿ. ಆದರೆ ನಾವು ವಿಮರ್ಶೆ ಮಾಡ್ಕೊಬೇಕು. ಏನಂತ, ಈ ದೇಶದಲ್ಲಿ ಎಷ್ಟು ಗೌರ್ಮೆಂಟ್ ಸ್ಕೂಲು ಬೆರಳೆಣಿಕೆ ಎಷ್ಟಿದಾವೆ ಅಷ್ಟೇನೆ ಕೌಂಟೇಬಲ್ ಅಂದರೆ. ಆದರೆ ಪ್ರೈವೇಟ್ ಸೆಕ್ಟರ್ ನೀವು ನೋಡಿ, ಯಾವ ಲೆವೆಲಿಂದ ಯಾವ ಲೆವೆಲ್ ಡೆವಲಪ್ ಆಗಿದೆ. ಅದೇ 30 ವರ್ಷದ ಹಿಂದೆ ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟ್ ಸೆಕ್ಟರ್ ಲೆಕ್ಕ ಹಾಕಿದ್ರೆ ಗೌರ್ಮೆಂಟ್ ಸೆಕ್ಟರ್ ಜಾಸ್ತಿ ಇತ್ತು. ಆದರೆ ಇವತ್ತು ಗೌರ್ಮೆಂಟ್ ಸೆಕ್ಟರ್ ಕಮ್ಮಿ ಆಗ್ತಾ ಇದೆ, ಪ್ರೈವೇಟ್ ಸೆಕ್ಟರ್ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ನಮ್ಮ ವಿದ್ಯೆ, ನಮ್ಮ ಓದನ್ನ ಅವರು ಮಾರ್ಕೊಂಡಿದ್ದಾರೆ. ಈಗ ಎಲ್ಲ ಇನ್ವೆಸ್ಟರ್ಸ್ಗಳು ಪೊಲಿಟಿಷಿಯನ್ಸ್ ಅವರೇ. ಕಾನೂನು ಮಾಡಬೇಕು. ಯಾವುದೇ ಪೊಲಿಟಿಷಿಯನ್ 10 ಕೋಟಿಗಿಂತ ಜಾಸ್ತಿ ಇರಬಾರ್ದು ಅವ್ರ ಹತ್ರ. ಅವ್ರು ಏನಕ್ಕೆ ಬಂದಿದ್ದಾರೆ ಇಲ್ಲಿಗೆ? ಅವರು ಏನಕ್ಕೆ ರಾಜಕೀಯಕ್ಕೆ ಬಂದಿದ್ದಾರೆ? ಅವರು ನಮ್ಮ ಸೇವೆ ಮಾಡಕ್ ಬಂದಿದ್ದಾರೆ. ಆದ್ರೆ ಅವ್ರದ್ದು 1000 ಕೋಟಿ, 5000 ಕೋಟಿ, 10,000 ಕೋಟಿ ಆಗ್ತಾ ಇದೆ. ಏನ್ ಮಾಡ್ತಾರೆ ಅವರು? ಅದನ್ನೇನ್ ಸೇವೆ ಮಾಡ್ತಾರ ನಮ್ಗೆ ಇಟ್ಕೊಂಡು? ಸೊ ನಾವು ಇವತ್ತು ಜನತೆ ನಮ್ಮನ್ನ ನಾವು ಪ್ರಶ್ನಿಸ್ಕೋಬೇಕು. ಅವ್ರನ್ನ ಬಿಡಬಾರ್ದು. ಅವ್ರು ಯಾರೇ ತಪ್ಪು ಮಾಡಿದವ್ರು ಸಿಕ್ಕಿದ್ರೆ ಅಟ್ಟಾಡ್ಸ್ಕೊಂಡು ಹೊಡೆದಾಗ್ಲೇನೆ ಅವ್ರಿಗೆ ಬುದ್ಧಿ ಬರೋದು. ಅವ್ರು ಒಳ್ಳೆ ಮತಿಗೆ ಬಗ್ಗಲ್ಲ. ಸೊ ನಾವು ಆದ್ರೂ ಅಷ್ಟೇನೆ, ನಮ್ದು ಇಲ್ಲಿವರೆಗೂ ಗಾಂಧಿ ತತ್ವ ಮುಗೀತು. ಇನ್ಮೇಲೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ತತ್ವನ ನಾವು ಪಾಲಿಸಿದ್ರೆ ಮಾತ್ರ ನಮ್ಮ ದೇಶ ಉಳಿಸ್ಕೊಳಕ್ ಸಾಧ್ಯ. ಇಲ್ಲ ಅಂದ್ರೆ ನಾವು ಲಾಠಿ ಏಟಲ್ಲಿ ಹೊಡೆಸ್ಕೊಂತಾನೆ ಇರ್ತೀವಿ, ಅವ್ರು ಹೊಡಿತಾನೆ ಇರ್ತಾರೆ. ನಾವ್ ಎದ್ದು ಅವ್ರಿಗೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರ ಕೆಲಸ ಕರೆಕ್ಟಾಗಿ ಮಾಡ್ತಾರೆ. ಸೊ ಇಷ್ಟನ್ನ ಹೇಳಿ ನಾನು ಮುಗಿಸ್ತೀನಿ. ನೋಡಿ, ವಿದ್ಯಾರ್ಥಿಗಳು ಏನು ಪ್ರತಿಭಟನೆಯನ್ನ ಮಾಡಿದ್ರು, ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ಮಾಡ್ತೇವೆ ವಿಚಾರಕ್ಕೆ ಈಗ ವಿದ್ಯಾರ್ಥಿಗಳಿಗೆ ಜಯ ಸಿಕ್ಕಿದೆ.